ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ಊರ್ಮಿಳಾ ರಾಧನ್ನ ಹೋಗಿ ಅವಳೇ ಬಲವಂತವಾಗಿ ಕರ್ಕೊಂಡು ಬಂದಿಯಾಳೆ. ಕರ್ಕೊಂಡು ಬಂದು ಹಾಗೆ ಮತ್ತು ಇವರು ಗಂಡ ಹೆಂಡ್ತಿ ಇಲ್ಲಿ ಮಾತಾಡ್ತಾ ಇರ್ತಾರೆ. ಕರ್ಕೊಂಡು ಬರೋಕ್ಕೆ ಹೋಗಿದ್ದಾಳೆ ಊರ್ಮಿಳ ಮತ್ತು ಕೃಷ್ಣ ಎಲ್ಲ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ಊರ್ಮಿಳ ಹಠ ಮಾಡ್ತಾಳೆ, ರಾಧನ ಕರ್ಕೊಂಡೇ ಬರಬೇಕು ಕೃಷ್ಣ, ರಾಧನ ಹಂಗೆಲ್ಲ ಬಿಡೋಕ್ಕಾಗಲ್ಲ, ಅವ್ರ ಮನೇಲಿ ಹೆಂಗೆ ಬಿಡೋಕ್ಕೆ ಬರುತ್ತೆ ನಮ್ಮನೆ ಸೊಸೆನ ಅಂತೇಳ್ಬಿಟ್ಟು ಕರ್ಕೊಂಡು ಬರ್ತಾಳೆ. ಆಮೇಲೆ ಹೋಗಿ ಇಬ್ಬರು ರಾಧನ ಮನೆಗೆ ಹೋಗ್ತಾರೆ. ರಾಧನ ಮನೆಗೆ ಹೋಗಿ ಕಳಿಸ್ಕೊಡಿ ರಾಧನ ಅಂತ ಕೇಳಿ ಕರ್ಕೊಂಡು ಬರ್ತಾರೆ. ರಾಧನ ಅತ್ತಿಗೆ ಅವಳಿಗೇನು ಅರ್ಥ ಆಗ್ದೇ ಏನಕ್ಕೆ ಮತ್ತೆ ಇಲ್ಲಿಗೆ ಬಂದು ರಾಧನ ಕರ್ಕೊಂಡು ಹೋಗ್ತವ್ರೆ ಅಂತ ಅವಳು ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ. ಆಗ ಏನು ಅರ್ಥನೇ ಆಗಲ್ಲ ಅವಳಿಗೆ, ಸುಮ್ಮನೆ ನೋಡ್ತಾನೆ ಇರ್ತಿರ್ತಾಳೆ. ಆಗ ಇಲ್ಲಿಗೆ ಎಲ್ಲ ಹೇಳಿ ಮಾಡಿ ಕಳಿಸ್ಕೊಡಿ ಅಂತೇಳಿ ಎಲ್ಲ ಮಾತಾಡಿಕೊಂಡು ಅಪ್ಪ ಅಮ್ಮ ಕಳಿಸ್ಕೊಡ್ತಾರೆ. ರಾಧನ್ನ ಕಳಿಸ್ಕೊಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಸರಿ ಬರ್ತೀವಿ ಅಂತ ಹೇಳಿಬಿಟ್ಟು, ಆಯ್ತಪ್ಪ ಇನ್ನು ಯಾವತ್ತೂ ಸೂಟ್ ಕೇಸ್ ತಗೊಂಡು ಬರಲ್ಲ ಇಲ್ಲಿಗೆ, ಆಯಿತು ಈ ಸಲ ಬಂದಿದ್ದಕ್ಕೆ ಆಗಲಿ, ಇನ್ಯಾವತ್ತೂ ಬರಲ್ಲ ಅಷ್ಟು ಬ್ಯಾಗ್ ತೊಗೊಂಡು ಸೂಟ್ ಕೇಸ್ ತಗೊಂಡು ಅಂತ ಹೇಳಿರ್ತಾಳೆ. ಅವ್ರ ಅಣ್ಣಂಗೆ, ರಾಧನ ಅಣ್ಣಂಗೆ ಏನೋ ಅನುಮಾನ, ಅಲ್ಲ ಇದ್ದಕ್ಕಿದ್ದಂಗೆ ಬಂದು ಊರ್ಮಿಳ ಕೃಷ್ಣ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಏನೋ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೃಷ್ಣ ಅತ್ತಿಗೆ ಹೇಳಿದ್ಲು ಅಂತ ಬಂದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅತ್ತಿಗೆ ಏನಂದ್ಲು ಅಂದರೆ, ಯಾವ ಕಾರಣಕ್ಕೂ ಅತ್ತಿಗೆ ಮಾತು ಮೀರಂಗಿಲ್ಲ. ಆಮೇಲೆ ಕರ್ಕೊಬಂದು ಮನೆಗೆ, ಅಮ್ಮ ಅಮ್ಮ ನೋಡಮ್ಮ ಯಾರು ಬಂದವ್ರೆ ಅಂತ ಹೇಳ್ತಾನೆ. ಆವಾಗ ಬರ್ತಾಳೆ ಆಚೆಗೆ, ಸೊಸೆ ವೀಲ್ ಚೇರಲ್ಲಿ ಬರ್ತಾ ಇರ್ತಾಳೆ. ಅದನ್ನು ನೋಡ್ತಾಳೆ, ಎಷ್ಟೊಂದು ದಿನ ಆಯಿತು ಊರ್ಮಿಳ ಹೋಗಿ ಈಗ ಬಂದ್ಲು ಅಂತೇಳಿ. ಆಮೇಲೆ ರಾಧನು ಅಲ್ಲಿಗೆ ಬಂದು, ಊರ್ಮಿಳ ಬಂದಾದ್ಮೇಲೆ ರಾಧಾ ಬರ್ತಾಳೆ. ರಾಧಾ ಬಂದಾಗ ಮಾತೇ ಆಡ್ಸಲ್ಲ ರಾಧನ್ನ, ಸುಮ್ಮನಾಗಿರ್ತಾಳೆ ಅವ್ರ ಅತ್ತೆ. ಆವಾಗ ಅತ್ತೆ ನಾನು ಒಳಗೆ ಬರಬೇಕು ಅಂದರೆ ನನ್ನೊಂದು ಮಾತು ನಡೆಸ್ಕೊಡ್ಬೇಕು ಅಂತ ಹೇಳ್ತಾಳೆ. ಏನಮ್ಮ ಅದು ಅಂತ ಅಂತಾಳೆ. ಆವಾಗ ನಾನು ಒಳಗೆ ಬರಬೇಕು ಅಂದರೆ ರಾಧನೂ ಒಳಗಡೆ ಬರಬೇಕು ಅಂತಾಳೆ. ಆವಾಗ ಇನ್ನು ವಿಧಿ ಇಲ್ಲ, ಊರ್ಮಿಳ ಬೇಕೇ ಬೇಕು ಅವರಿಗೆ, ಹಾಗಾಗಿ ರಾಧನ್ನ ಬರಲಿ ಒಳಗೆ ಅಂತ ಹೇಳ್ತಾರೆ. ಸರಿ ಒಳಗಡೆ ಹೋಗಾಯಿತು. ಆಮೇಲೆ ರಾಧಗೂ ಊರ್ಮಿಳಗೂ ಚಾಲೆಂಜ್ ಬೀಳುತ್ತೆ. ಯಾರೂ ಇಲ್ಲದೇ ಇದ್ದಾಗ ಇವ್ರು ಚಾಲೆಂಜ್ ಮಾಡ್ಕೊಳ್ಳೋದು. ರಾಧಾ ಚೆನ್ನಾಗೇ ಗೊತ್ತು ಗಂಡಿಗೆ ಎಲ್ಲ ರೀತಿಯೂ ಹೇಳಬೇಕು ಅಂತ ಪ್ರಯತ್ನ ಪಡ್ತಾಳೆ. ಏನು ಹೇಳಬೇಕು ಅಂದ್ರೂ ಅವನು ಕೇಳೋದೇ ಇಲ್ಲ. ಇವಾಗ ಆಲ್ರೆಡಿ ಅವನು ಡಿವೋರ್ಸ್ ಪೇಪರ್ ರೆಡಿ ಮಾಡ್ಕೊಂಡಿದ್ದಾನೆ, ಡಿವೋರ್ಸ್ ಕೊಟ್ಬಿಟ್ಟು ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ರಾಧಂಗೆ ಅವನಿಗೆ ಕಂಡ್ರೆ ಆಗಲ್ಲ, ಅಂದರೆ ಅತ್ತಿಗೆಗೆ ವಿರುದ್ಧವಾಗಿ ಮಾಡ್ತಾಳಲ್ಲ ಅಂತ ಅದೇ ಸಿಟ್ಟಿದೆ ಅವನಿಗೆ. ಅದು ಬಿಟ್ಟರೆ ನೀನು ಪ್ರಾಬ್ಲಮ್ ಇಲ್ಲ ರಾಧನ ಬಗ್ಗೆ. ಅತ್ತೆಗೆ ಮಾವಂಗೆ ಅದೇ ಕೋಪ ಇದೆ, ಊರ್ಮಿಳನ ಬಗ್ಗೆ ಎಲ್ಲ ಈ ಥರ ಮಾಡ್ತಾಳಲ್ಲ ಇವಳು ಅಂತೇಳ್ಬಿಟ್ಟು. ಮಗ ಎಲ್ಲೋದ ಅಂತ ಮಗನ ಹುಡುಕ್ತಾ ಇಲ್ಲ, ಸೊಸೆ ಮುಖ್ಯ ಆಗಿಬಿಟ್ಟಿದ್ದಾಳೆ ಅಲ್ಲಿ. ಇನ್ನು ಅವರ ಇನ್ನೊಬ್ಬಳು ಸೊಸೆ, ಅವಳು ಕೂಡ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಅವಳ ಪಾಡಿಗಳು ಸುಮ್ಮನೆ ಇರ್ತಾಳೆ, ಅವಳದೇನು ಸಮಸ್ಯೆ ಏನಿಲ್ಲ. ಆದರೆ ಇಲ್ಲಿ ಫೈಟಿಂಗ್ ಬಿದ್ದಿರೋದು ರಾಧಗೂ ಮತ್ತು ಊರ್ಮಿಳಗೂ. ಇವರಿಬ್ಬರು ಅವಳ ಜೊತೆನೇ ಹೊರಟೋಗಿದ್ರು, ಊರ್ಮಿಳ ಜೊತೆನೇ ಹೊರಟೋಗಿದ್ರು. ಈಗ ಊರ್ಮಿಳನ ಜೊತೆನೇ ಒಟ್ಟಿಗೆ ಬಂದವ್ರೆ ಜೊತೆಗೆ. ಇನ್ನು ಊರ್ಮಿಳ ತಂಗಿ ಕೂಡ ಅವಳು ಜೊತೆನೇ ಬಂದಿದ್ದಾಳೆ. ಅವಳು ಒಬ್ಬಳು ಬಂದರೆ ಇವರು ಒಂದು 4 ಜನ ಒಟ್ಟೊಟ್ಟಿಗೆ ಬರ್ತಾರೆ ಅವಳ ಜೊತೆ, ಹಿಂದೆ ಮುಂದೆ ಹೀಗೆ. ಈಗ ರಾಧಾ ಬಂದಿಯಾಳೆ, ಆದರೆ ಚಾಲೆಂಜ್ ಮಾಡ್ತಿದ್ದಾನೆ, ಇನ್ಯಾವತ್ತೂ ಈ ಥರ ಎಲ್ಲ ಮಾಡಬಾರ್ದು, ಸುಮ್ಮನೆ ಇದ್ದು ಬಿಡಬೇಕು, ಅದಕ್ಕೆ ಮೇಲೆ ಇಲ್ಲೂ ಸಲ್ಲದ್ದೆಲ್ಲ ಹೇಳಬಾರ್ದು ಮಾಡಬಾರ್ದು ಅಂತ ಹೀಗೆ. ಅದಕ್ಕೆ ರಾಧಾ
ಮುಖ ನೋಡ್ತಾಳೆ. ಆಮೇಲೆ ಸುಮ್ಮನೆ ಆಗ್ತಾಳೆ ಸೈಲೆಂಟಾಗಿ ಇರಲಿ ಅಂತ ಹೇಳ್ಬಿಟ್ಟು. ಒಟ್ಟಿಗೆ ಅವಳೀಗ ಏನೇ ಆದ್ರೂ ಕಂಡುಹಿಡಿಬೇಕು ಅನ್ನೋದೊಂದು ಕುತೂಹಲದಲ್ಲಿದ್ದಾಳೆ. ಭಾವ ಎಲ್ಲಿದ್ದಾನೆ ಅಂತ ಕಂಡುಹಿಡಿಲೇಬೇಕು ಅಂತ. ಏನೇ ಮಾಡಿದ್ರೂ ಕಂಡುಹಿಡ್ದೇ ಹಿಡಿತೀನಿ ಅಂತ ಸತಪಥ ಪ್ರಯತ್ನ ಪಡ್ತಾ ಇದ್ದಾಳೆ. ಹಾಗೆ ಇನ್ನು ಇವರಿಬ್ಬರು ಕೆಲಸದವರು ಅವರೊಟ್ಟಿಗೆ ಇರಲೇಬೇಕಾಗುತ್ತೆ. ಹೀಗೆ ಇವಳು ಹಿಂದೆ ಮುಂದೆ 4-5 ಜನ ಜೊತೆ ಹಿಂದೆ ಮುಂದೆ ತಿರುಗಲೇಬೇಕು. ಊರ್ಮಿಳಗೆ ವೀಲ್ಚೇರಲ್ಲಿ ಓಡಾಡ್ತಾ ಇರ್ತೀನಿ ಅನ್ನಂಗೆ ನಾಟಕ ಆಡ್ತಾವಳೆ. ಇಲ್ಲಿ ಎಲ್ಲರಿಗೂ ಗೊತ್ತು ಅವಳಿಗೆ ಕಾಲಿದೆ ಅಂತೇಳಿ. ಅವ್ರ ಅತ್ತೆ ಮಾವ ಮತ್ತು ಕೃಷ್ಣನಿಗೆ ಗೊತ್ತಿಲ್ಲ, ಇನ್ನೆಲ್ಲರಿಗೂ ಚೆನ್ನಾಗೇ ಗೊತ್ತು ಇವಳಿಗೆ ಕಾಲಿದೆ, ಇವಳು ಓಡಾಡ್ತಾಳೆ ಅಂತೇಳ್ಬಿಟ್ಟು. ಇಲ್ಲಿ ಚಾಲೆಂಜ್ ಆಗ್ತಿದ್ದಾಳೆ. ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು ರಾಧಾ, ನಿಂದೇನು ಇಲ್ಲಿ ನಡೆಯಲ್ಲ ಅಂಥೇಳಿ. ಅದಕ್ಕೆ ನೀವು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಲ್ಲ ನಾನಿರೋದು, ನಾನೇ ನೀವೇನು ಅಂತ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ. ಆಮೇಲೆ ಏನು ಮಾತಾಡ್ತಾ ಇದೀಯ ನೀನು ಅಂತ. ಹೌದು, ನಾನು ಮಾತಾಡ್ತಿರೋದೇ ಕರೆಕ್ಟು ಅಂತಾಳೆ. ಅಂತೂ ನಿನ್ನ ಕೊಬ್ಬು ಇಳ್ದಿಲ್ಲ ಅಲ್ವಾ ಅಂತೇಳ್ಬಿಟ್ಟು ಜೋರು ಮಾಡಿ ಸರಿ ಅಂತೇಳ್ಬಿಟ್ಟು ಕಲ್ಲಲ್ಲಿ ಕಡಿತಾಳೆ ಊರ್ಮಿಳ. ರಾಧಾ ಏನಿಲ್ಲ, ನೀವು ಸರಿ ಹೋಗೋವರೆಗೂ ನಾನು ನಿಮ್ಮನ್ನು ಇದೇ ರೀತಿ ಹಿಂಬಾಲಿಸ್ತಲೇ ಇರ್ತೀನಿ, ನೀವು ಸರಿ ಹೋಗಬೇಕು, ಅಲ್ಲಿವರೆಗೆ ನಾನು ಬಿಡಲ್ಲ ನಿಮ್ಮನ್ನು ಅಂತ ಹೇಳ್ತಲೇ ಇರ್ತಾಳೆ. ಹೀಗೆ ಇಷ್ಟೆಲ್ಲ ಆದಮೇಲೆ ರಾಧಾ ಚಾಲೆಂಜ್ ಮಾಡಿ ಹೋಗ್ತಾಳೆ. ಅಲ್ಲೋಗ್ಬಿಟ್ಟು ಇವರೇ ರೂಮಲ್ಲಿ ಗಂಡನ ಹತ್ರ ಇವರೇ, ಊರ್ಮಿಳ ಅಕ್ಕ ನಿಮಗೇನು ಅಂತ ಗೊತ್ತಾಗಿಲ್ಲ ಊರ್ಮಿಳ ಅಕ್ಕ ಅಂತ ಹೇಳ್ತಾವಳೆ. ಅವನು ಮಾತಾಡೋಕ್ಕೆ ಬಿಡ್ತಾಯಿಲ್ಲ, ಮುಚ್ಚು ಬಾಯಿ ಅಂತವನೇ. ಆಮೇಲೆ ಡಿವೋರ್ಸ್ ಪೇಪರ್ ರೆಡಿ ಮಾಡ್ಕೊಂಡು ಬಂದು ಅದನ್ನು ಕೊಡ್ತಾನೆ ಸೈನ್ ಹಾಕೋದಕ್ಕೆ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.